Hallelujah. Let us say thank you, Father. ಎಲ್ಲರೂ ಹೇಳೋಣ ವಂದನೆ ದೇವರೇ. Thank you, Father. ವಂದನೆ ತಂದೆ. For sending only begotten Son for me. ನಿನ್ನ ಒಬ್ಬನೇ ಕುಮಾರನನ್ನು ನನಗಾಗಿ ಕಳಿಸಿದಕ್ಕಾಗಿ ವಂದನೆ. சொல்லுங்க. ಎಲ್ಲರೂ ಬಾಯಿ ತೆಗೆದು ಅರಿಕೆ ಮಾಡಿ. Christmas is all about God sending His only begotten Son. ಕ್ರಿಸ್ಮಸ್ ಅಂದ್ರೆ ಪೂರ್ತಿಯು ದೇವರು ತನ್ನ ಒಬ್ಬನೇ ಕುಮಾರನನ್ನು ನನಗಾಗಿ ಕೊಟ್ಟಿದ್ದು. Why did He send His Son? ಯಾಕೆ ಆತನ ಕುಮಾರನನ್ನು ಕೊಟ್ಟನು? Amen. To save me from eternal destruction. ನನ್ನನ್ನು ನಿತ್ಯವಾದ ನಾಶನದಿಂದ ತಪ್ಪಿಸುವುದಕ್ಕಾಗಿಯೇ. From the birth I am a sinner. ಹುಟ್ಟಿದ್ರಿಂದಲೂ ಕೂಡ ನಾನು ಪಾಪಿಯೇ. My identity is, amen, a sinner. ನನ್ನ ಒಂದು ಐಡೆಂಟಿಟಿಯೇ ಈತ ಪಾಪಿ ಎನ್ನುವುದೇ. But ಆದರೆ through His precious blood, ಆತನ ಪರಿಶುದ್ಧವಾದ ರಕ್ತದಿಂದ, amen, He washed our sins. ಆತನು ನಮ್ಮ ಪಾಪವನ್ನು ತೊಳೆದಿದ್ದಾರೆ. He made us clean. ಆತನು ನಮ್ಮನ್ನು ಶುದ್ಧನಾಗಿ ಮಾಡಿದ್ದಾರೆ. Amen. God, the creator of heaven and earth, ದೇವರು ಲೋಕ ಭೂಮಿ ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರು, took you and me as sons and daughters. ನಿನ್ನನ್ನು ನನ್ನನ್ನು ಮಗನಾಗಿ ಮಗಳಾಗಿ ಸ್ವೀಕರಿಸಿದನು. Amen. What a wonderful God we have. ಎಂತ ಸುಂದರವಾದ ದೇವರು ನಮ್ಮ What ದೇವರು. a beautiful God we have. ಎಂತ ಸುಂದರವಾದ ದೇವರು ನಮಗಿದ್ದಾರೆ. Hallelujah. Hallelujah. Our God is a God who is still alive. ನಮ್ಮ ದೇವರು ಇಂದು ಕೂಡ ಜೀವಿಸುವಂತ ದೇವರು. He came for us. ಆತ ನಮಗಾಗಿ ಬಂದನು. Amen. He lived for us. ಆತ ನಮಗಾಗಿ He ಬದುಕಿದನು. died for us. ನಮಗಾಗಿ ಸತ್ತನು. And on the third day, ಆದ್ರೆ ಮೂರನೇ ದಿನ He rose back from the dead. ಆತ ಮರಣದಿಂದ ಜೀವಂತವಾಗಿ ಎದ್ದನು. He rose back from the dead. ಆತ ಮರಣದಿಂದ ಜೀವಂತವಾಗಿ ಎದ್ದನು. The dead couldn't hold him. ಮರಣವು ಆತನನ್ನು ಹಿಡಿಯಲು ಸಾಧ್ಯವೇ ಆಗಲಿಲ್ಲ. Amen. Because ಯಾಕಂದ್ರೆ He is the life. ಆತನೇ ಜೀವ. He is the life. ಆತನೇ ಜೀವ. He rose from the dead and He lives forevermore. ಆತ ಮರಣದಿಂದ ಜೀವಂತವಾಗಿ ಎದ್ದು ಎಂದೆಂದಿಗೂ ಜೀವಿಸ್ತಿದ್ದಾರೆ. He lives forevermore. ಆತ ಎಂದೆಂದಿಗೂ ಜೀವಿಸ್ತಾರೆ. Tell to the person next to you, ನಿನ್ನ ಪಕ್ಕದಲ್ಲಿರುವಂತ ವ್ಯಕ್ತಿಯನ್ನು God ನೋಡಿ lives ಹೇಳಿ, forevermore. ದೇವರು ಎಂದೆಂದಿಗೂ ಜೀವಿಸ್ತಾರೆ. Hallelujah. Hallelujah. சொல்லுங்க எல்லாரும் சொல்லுங்க. ಎಲ್ಲರೂ ಪಕ್ಕದಲ್ಲಿ ನೋಡಿ ಹೇಳಿ, ಯುಗಾಂತರಕ್ಕೂ ಜೀವಿಸುವ ದೇವರು. ಆತನು ಯುಗ ಯುಗಕ್ಕೂ ಜೀವಿಸುವಂತ ದೇವರು. Hallelujah. Hallelujah. Not only that, ಅದು He ಮಾತ್ರವಲ್ಲ, is going to come again once again for me. ಆತ ಇನ್ನೊಂದು ಸಾರಿ ನನಗೋಸ್ಕರ ಹಿಂತಿರುಗಿ He ಬರಲಿದ್ದಾರೆ. is going to come again once again for me. ಆತ ಇನ್ನೊಂದು ಸಾರಿ ನನಗೋಸ್ಕರ ಹಿಂತಿರುಗಿ He will ಬರಲಿದ್ದಾರೆ. take me to a place where He lives. ಆತನು ಜೀವಿಸುವ ಒಂದು ಸ್ಥಳಕ್ಕೆ ನನ್ನನ್ನು ಕೊಂಡೋಗುತ್ತಾರೆ. And we all will be there with Him forever. ನಾವೆಲ್ಲರೂ ನಿತ್ಯವಾಗಿ ನಿರಂತರವಾಗಿ ಆತನೊಟ್ಟಿಗೆ We will ಅಲ್ಲಿರ್ತೇವೆ. be with Him forever. ಅಲ್ಲಿ ನಿರಂತರವಾಗಿ ಆತನೊಟ್ಟಿಗೆ ನಾವಿರ್ತೇವೆ. The world in which we are living today is not eternal. ಇವತ್ತು ನಾವು ಜೀವಿಸ್ತಿರುವಂತ ಈ ಒಂದು ಲೋಕ ಅದು ಒಂದು ನಿರಂತರವಾದ ಜೀವನ ಅಲ್ಲ. It is all temporary. ಇದೆಲ್ಲ ತಾತ್ಕಾಲಿಕ ಅಷ್ಟೇ. Our tears are temporary. ನಮ್ಮ ಕಣ್ಣೀರು ಕೂಡ ತಾತ್ಕಾಲಿಕನೇ. Our struggles are ನಮ್ಮ temporary. ಹೋರಾಟಗಳು ತಾತ್ಕಾಲಿಕನೇ. Our job is temporary. ನಮ್ಮ ಕೆಲಸ ತಾತ್ಕಾಲಿಕ. Our family is temporary. ನಮ್ಮ ಕುಟುಂಬ ತಾತ್ಕಾಲಿಕ. Amen. All our desires are temporary. ನಮ್ಮ ಆಸೆ ಎಲ್ಲವೂ ತಾತ್ಕಾಲಿಕ. Even your house is temporary. ನಿನ್ನ ಮನೆಯು ಕೂಡ ತಾತ್ಕಾಲಿಕ. But ಆದರೆ God has built a beautiful house for you in heaven. ದೇವರು ನಿನಗಾಗಿ ಸುಂದರವಾದ ಒಂದು ಮನೆಯನ್ನು ಪರಲೋಕದಲ್ಲಿ He ಕಟ್ಟಿದ್ದಾರೆ. has prepared a mansion for you. ಅಥವಾ ನಿನಗೋಸ್ಕರ ಒಂದು ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ. There you and I are going to, amen, spend our eternity. ಅಲ್ಲಿ ನೀನು ಮತ್ತು ನಾನು ನಿತ್ಯವಾದ ನಮ್ಮ ಜೀವನದಲ್ಲಿ There ಆನಂದವಾಗಿರ್ತೇವೆ. is no tears there. ಅಲ್ಲಿ ಕಣ್ಣೀರಿಲ್ಲ. There is no hunger there. ಅಲ್ಲಿ ಹಸುವು ಕೂಡ ಇಲ್ಲ. There is no fight there. ಅಲ್ಲಿ ಜಗಳ ಇಲ್ಲ. There is no depression ಅಲ್ಲಿ there. ಯಾವ ಡಿಪ್ರೆಷನ್ ನಿರಾಶೆ ಇಲ್ಲ. It is the place of joy. ಅದು ಸಂತೋಷದ ಸ್ಥಳ. It is the place of ಅದು celebration. ಕೊಂಡಾಟದ ಸ್ಥಳ. There is no night there. ಅಲ್ಲಿ ರಾತ್ರಿ ಇಲ್ಲ. There is no, amen, day there. ಅಲ್ಲಿ ಹಗಲಿಲ್ಲ. For He Himself is the light. ಯಾಕಂದ್ರೆ ಆತನೇ ಆ ಬೆಳಕು. He Himself is everything. ಆತನೇ ಅಲ್ಲಿ ಎಲ್ಲವೂ. How many of you say, ಎಷ್ಟು ಜನ ಹೇಳ್ತೀರಾ, Lord, I want to be there with you. ದೇವರೇ ನಾನು ಕೂಡ ನಿನ್ನ ಜೊತೆ ಅಲ್ಲಿರಬೇಕು. Amen. I want to be with you ದೇವರೇ, forever. ನಾನು ಕೂಡ ನಿತ್ಯ ಯುಗ ಯುಗಕ್ಕೂ ನಿನ್ನ ಜೊತೆ ಅಲ್ಲೇ ಇರಬೇಕು. Amen. People who receive Jesus Christ as a personal savior, ಯಾರ್ಯಾರೆಲ್ಲ ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ತಾರೋ only they can enter into that heaven. ಅವರು ಮಾತ್ರ ಪರಲೋಕವನ್ನು No ಪ್ರವೇಶಿಸಲು other ಸಾಧ್ಯ. people can enter into that eternity. ಬೇರೆ ಯಾರು ಆ ನಿತ್ಯವಾದ ಜೀವನವನ್ನು ಪ್ರವೇಶಿಸಲು ಸಾಧ್ಯವೇ ಇಲ್ಲ. Because Jesus said, ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ರು, I am the way, the truth and the life. ನಾನೇ ಮಾರ್ಗವು ಸತ್ಯವು ಜೀವವು. I am the way to heaven. ನಾನೇ ಪರಲೋಕಕ್ಕಿರುವಂತ ಮಾರ್ಗವು. A way full of truth. ಸತ್ಯ ತುಂಬಿರುವಂತ ಮಾರ್ಗ. Amen. A way of life. ಜೀವದ ಮಾರ್ಗ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. My dear people of God, ನನ್ನ ದೇವ ಜನರೇ, if you are new to this congregation today, ಈ ಒಂದು ಆಲಯಕ್ಕೆ ಇವತ್ತು ನೀವು ಹೊಸದಾಗಿದ್ದೀರಾ ಅಂದ್ರೆ, amen, I want to give you open call. ನಿಮಗೆ ಒಂದು ತೆರೆದ ಕರುವಿಕೆ. If you want to spend your eternity with Jesus, ನಿಮ್ಮ ನಿತ್ಯವಾದ ಒಂದು ನಿರಂತರವಾದ ಜೀವನವನ್ನು ಯೇಸು ಸ್ವಾಮಿಯೊಟ್ಟಿಗೆ ನೀವು ಕಳಿಬೇಕಾ? if you want to live your life in heaven, ನೀವು ಪರಲೋಕದಲ್ಲಿ ಬದುಕಬೇಕು ಅಂತ ಆಸೆ ಇದೆಯಾ? if you want to escape from the fire of hell, ನಿತ್ಯವಾದ ನರಕದಿಂದ ನಿಮ್ಮನ್ನು ತಪ್ಪಿಸಿಕೊಳ್ಳಬೇಕಂತ ನಿಮಗೆ ಒಂದು ಆಸೆ ಇದೆಯಾ? amen, today there is an open, amen, door for you. ಇವತ್ತು ಒಂದು ತೆರೆದ ದ್ವಾರ ನಿಮಗಾಗಿದೆ. That is to accept Jesus as a personal savior in your life. ಅದನ್ನು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನಿನ್ನ ಜೀವನದಲ್ಲಿ ನೀ ಸ್ವೀಕರಿಸಿಕೋ. Jesus never came
down to this earth to start a religion. ಒಂದು ಮತವನ್ನು ಸ್ಥಾಪಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಇಳಿದು ಬರಲಿಲ್ಲ. Jesus came down to this world to restore the relationship between man and God. ಮನುಷ್ಯನಿಗೂ ದೇವರ ಮಧ್ಯದಲ್ಲಿರುವಂತಹ ಆ ಪ್ರೀತಿಯನ್ನು ತಿರುಗಾ ಸ್ಥಾಪಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಇಳಿದು ಬಂದರು. He wanted to destroy the sin that separates you from God. ನಿನ್ನನ್ನು ದೇವರಿಂದ ಬೇರ್ಪಡಿಸುವಂತ ಪಾಪವನ್ನು ನಾಶಪಡಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದರು. That's why he came down. ಅದಕ್ಕಾಗಿ ಆತನು ಇಳಿದು ಬಂದನು. That's why he came down. ಅದಕ್ಕಾಗಿ ಅವರು ಇಳಿದು If ಬಂದರು. you believe Jesus Christ as the Son of living God, ಯೇಸು ಸ್ವಾಮಿ ಆ ಒಂದು ದೇವರ ಒಂದು ಒಬ್ಬನೇ ಕುಮಾರನು ಅಂತ ಇವತ್ತು ನೀ ನಂಬಿದರೆ, if you believe that the blood of Jesus can wash away all your sins, ಯೇಸು ಸ್ವಾಮಿಯ ರಕ್ತನನ್ನ ಎಲ್ಲಾ ಪಾಪವನ್ನು ತೊಳೆಯುತ್ತೆ ಅಂತ ಇವತ್ತು ನೀ ನಂಬಿದರೆ, and if you confess that you are a sinner and you need a God, ನೀನು ಒಂದು ಪಾಪಿ, ನಾನು ಒಬ್ಬ ಪಾಪಿ, ನನಗೆ ದೇವರು ಬೇಕು ಅಂತ ನೀ ಅರಿಕೆ ಮಾಡಿದ್ರೆ, amen, your life will have its destiny in heaven. ನಿನ್ನ ಜೀವನದ ಅಂತ್ಯವು ಅದು ಪರಲೋಕದಲ್ಲಿರುತ್ತೆ. Amen. Hallelujah. Hallelujah. The world is perishable, ಲೋಕವು ನಾಶವಾಗುವಂತ ಲೋಕ, but God has prepared a place for you that is eternal. ಆದ್ರೆ ನಿತ್ಯವಾಗಿ ನಿನಗೆ ನಿರಂತರವಾಗಿರುವಂತ ಒಂದು ಸ್ಥಳವನ್ನು ದೇವರು ನಿನಗಾಗಿ ಕಟ್ಟಿಟ್ಟಿದ್ದಾರೆ. Many people say, ಅನೇಕ ಜನ ಹೇಳ್ತಾರೆ, amen, ಸತ್ತ ಪಿರಗ ಪಾರ್ಕಲ್ಲ, ಸತ್ತ ನಂತರ ನೋಡ್ಕೊಳ್ಳೋಣ, ಸತ್ತ ಪಿರಗ பார்க்கிறதுக்கு ಇಲ್ಲ, ಸತ್ತ ನಂತರ ನೋಡುವುದಕ್ಕೆ ಏನೂ ಇಲ್ಲ, amen, இங்கே தான் நீ முடிவு செய்ய வேண்டும் எங்க போகணும் என்றது. ಇಲ್ಲೇ ನೀ ತೀರ್ಮಾನ ಮಾಡಬೇಕು ನಾನು ಎಲ್ಲಿ ಹೋಗಬೇಕು ಅಂತ. Your decision today ಇವತ್ತು ನೀ ಮಾಡುವಂತ ತೀರ್ಮಾನ will finalize where you are going to live your ನಿನ್ನ life. ಅಂತ್ಯದಲ್ಲಿ ನೀ ಎಲ್ಲಿ ಬದುಕ್ತೀಯ ಅಂತ ಅದು ತೀರ್ಮಾನ ಮಾಡುತ್ತೆ. Amen. Hallelujah. Hallelujah. Do you believe that? ಅದನ್ನು ನಂಬ್ತೀರಾ?